ರೌಡಿ ಮತ್ತು ಗೂಂಡಾ ಚಟುವಟಿಕೆ ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಾಕಷ್ಟು ಉಪಕ್ರಮಗಳನ್ನು ನಮ್ಮ ಇಲಾಖೆ ವತಿಯಿಂದ ತಗೋತಾ ಬಂದಿದ್ದೀವಿ. ಈ ವರ್ಷದ ಮಾಹಿತಿಯನ್ನು ನಾನು ಹೇಳೋದಾದರೆ ಸುಮಾರು 700ಕ್ಕೂ ಹೆಚ್ಚು ರೌಡಿ ಶೀಟರ್ಸ್ ಮೇಲೆ ನಾವು ಪ್ರಿವೆಂಟಿವ್ ಕೇಸಸ್ ಅಂದರೆ BNSS ಅಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಅದನ್ನು ತಗೊಳ್ಳಲಾಗಿದೆ. ತಗೊಂಡು ಅವರಿಂದ ಉತ್ತಮ ನಡವಳಿಕೆ ಉತ್ತಮ ನಡತೆಗೆ ಬಾಂಡ್ಗಳನ್ನು ತಗೊಳ್ಳಲಾಗಿದೆ. ಅಕಸ್ಮಾತ್ ಯಾರಾದ್ರೂ ಬ್ರೀಚ್ ಮಾಡಿದ್ರೆ ಅವ್ರನ್ನ ನಾವು ಆ ಬಾಂಡನ್ನು ಕಾನ್ಫಿಸ್ಕೇಟ್ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಕಾಲಕ್ಕೆ ರೌಡಿ ಶೀಟರ್ಗಳ ಮೇಲುಸ್ತುವಾರಿ ಮಾಡಲಿಕ್ಕೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿರಂತರವಾಗಿ ಅವರ ಚಲನವಲನವನ್ನು ಗಮನಿಸುವಂಥದ್ದು, ಅವ್ರು ಯಾವ್ದಾದ್ರು ಚಟುವಟಿಕೆಯಲ್ಲಿ ಭಾಗವಹಿಸಿದ ಸಂಬಂಧಿತ ಪ್ರಕರಣಗಳನ್ನು ಅರೆಸ್ಟ್ ಮಾಡುವಂಥದ್ದು, ಅದೇ ರೀತಿಯಾಗಿ ಅವರ ಮನೆ ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಅವ್ರ ಮನೆಗಳು, ಅವರ ಅಡ್ಡಗಳು, ವ್ಯವಹಾರ ನಡೆಸುವಂಥ ಜಾಗಗಳಿಂದ ಸರ್ಚ್ ಮಾಡುವಂಥದ್ದು, ರೌಡಿ ಶೀಟರ್ಸ್ ಪೆರೇಡ್ ಮಾಡುವಂಥದ್ದು, ಆಮೇಲೆ ಠಾಣೆಗಳಿಗೆ SP ಆಫೀಸ್, ನಮ್ಮ CCP ಆಫೀಸ್ ನಿರಂತರವಾಗಿ ಕರೆಸಿ ಅವ್ರನ್ನ ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಹಿತಕರ ಘಟನೆಯಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಡುವಂಥ ಕೆಲಸ ಕೂಡ ಮಾಡಿದ್ದೀವಿ. ಅದ್ರ ಜೊತೆಗೆ ಸುಮಾರು 83 ಜನರ ಮೇಲೆ ನಾವು ಎಕ್ಸ್ಟರ್ನಮೆಂಟ್ ಅಂದ್ರೆ ಗಡೀಪಾರ ಆದೇಶವನ್ನು ಈ ವರ್ಷದಲ್ಲಿ ಮಾಡಿದ್ವಿ. ಅದ್ರ ಜೊತೆಗೆ 4 ಜನರ ಮೇಲೆ ನಾವು ಗೂಂಡಾ ಆಕ್ಟ್ ಕಾಯ್ದೆಯನ್ನ ಜಾರಿ ಮಾಡಿದ್ವಿ. ಗೂಂಡಾ ಆಕ್ಟ್ ಅಂತ ನಾವು ಸದ್ಯ ಸಾಮಾನ್ಯವಾಗಿ ಕರೆಯುವಂಥದ್ದು. ಇದು ಈ ಕಾಯ್ದೆ ಹೆಸರು ಕರ್ನಾಟಕ ಕಳ್ಳಬಟ್ಟಿ ವ್ಯಾಪಾರಿಗಳ, ಮಾದಕ ವಸ್ತು ಅಪರಾಧಿಗಳ, ಜೂಜುಕೋರರ, ಗೂಂಡಾಗಳ, ಅನೈತಿಕ ವ್ಯವಹಾರ ಅಪರಾಧಿಗಳ, ಕೊಳಚೆ ಪ್ರದೇಶಗಳನ್ನು ಕಬಳಿಸುವವರ, ವಿಡಿಯೋ ಅಥವಾ ಆಡಿಯೋ ಪೈರೇಟ್ ಚಟುವಟಿಕೆಗಳ ತಡೆ ಅಧಿನಿಯಮ 1985. ಇದನ್ನ ನಾವು ಗೂಂಡಾ ಆಕ್ಟ್ ಅಂತ ಜನರಲ್ಲಿ ಕರಿತೀವಿ. ಅದರಲ್ಲಿ 4 ಜನರ ಮೇಲೆ ನಾವು ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ವಿ. ಒಬ್ಬ ಸಾಗರ್ ಲಕ್ಕುಂಡಿ ಅಂತ 28 ವರ್ಷ ಹಳೆಯ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದನ್ನ ಜಾರಿ ಮಾಡಿದ್ವಿ. ಇದ್ರ ಮೇಲೆ 8 ಪ್ರಕರಣಗಳು ಮತ್ತು 4 ಪ್ರಿವೆಂಟಿವ್ ಕೇಸಸ್ ಇದೆ. ಲಕ್ಷ್ಮಣ್ ಅಲಿಯಾಸ್ ಗವ್ಯ ಬಳ್ಳಾರಿ ಅಂತಿತ್ತು, ಅವ್ರು 30 ವರ್ಷ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ರು. ಇದ್ರ ಮೇಲೆ 13 ಪ್ರಕರಣಗಳು ಮತ್ತು 4 ಮುಂಜಾಗ್ರತಾ ಕ್ರಮಗಳಲ್ಲಿ ಪ್ರಕರಣಗಳಿತ್ತು. ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜು ಅನ್ನುವಂಥ 36 ವರ್ಷ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಒಟ್ಟು 34 ಪ್ರಕರಣಗಳಿತ್ತು ಮತ್ತು 6 PR ಪ್ರಕರಣಗಳಿತ್ತು. ಅದೇ ರೀತಿ ದಾವೂದ್ ನದಾಫ್ 32 ವರ್ಷ ಶಹರ ಪೊಲೀಸ್ ಠಾಣೆ ಮೇಲೆ 17 ಪ್ರಕರಣಗಳು ಮತ್ತು ಮುಂಜಾಗ್ರತಾ ಕ್ರಮದಲ್ಲಿ ಪ್ರಕರಣಗಳು ದಾಖಲಾಗಿತ್ತು. ಈ 4 ವ್ಯಕ್ತಿಗಳಿಗೆ ನಾವು ಜೂನ್ ತಿಂಗಳಲ್ಲಿ ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡಿ ಬಳ್ಳಾರಿ, ಮೈಸೂರು, ಮಂಗಳೂರು ಸೇರಿದಂತೆ ಬೇರೆ ಬೇರೆ ಜೈಲುಗಳಿಗೆ ಬಿಟ್ಟು ಬರುವಂತ ಕೆಲಸ ಮಾಡಿದ್ವಿ. ಮತ್ತೆ ನಿಯಮಗಳ ಪ್ರಕಾರ ಗೂಂಡಾ ಕಾಯ್ದೆಯಲ್ಲಿ ನಾವು ಇವಾಗ ಮಾಹಿತಿಯನ್ನು ಇಮಿಡಿಯೇಟ್ ಆಗಿ ನಮ್ಮ ಮುಖ್ಯ ಕಚೇರಿಗೂ ಮತ್ತು ಬೇರೆ ಬೇರೆ ಕಚೇರಿಗಳಿಗೆ ಕಾಂಪಿಟೆಂಟ್ ಅಥಾರಿಟೀಸ್ ಅಂತ ಯಾರಿರ್ತಾರೆ ಅವ್ರಿಗೆ ನಾವು ಕಳಿಸ್ಬೇಕಾಗುತ್ತೆ. ಅದೇ ರೀತಿ ಅಡ್ವೈಸರಿ ಬೋರ್ಡ್ ಅಂತ ಇರುತ್ತೆ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ. ಆ ಅಡ್ವೈಸರಿ ಬೋರ್ಡ್ ಅಲ್ಲಿ ಕಮಿಷನರ್ ಅಥವಾ ಈಗ ಪೊಲೀಸ್ ಕಮಿಷನರ್ ಅಥವಾ DC, ಈಗ ನಾನು ಹೆಚ್ಚುವರಿ ಜಿಲ್ಲಾ ದಂಡಾಧಿಕಾರಿ, ಅವ್ರಿಗೆ ಏನು ಈಕ್ವಲೆಂಟ್ ಪವರ್ಸ್ ಇದೆ ಅಬೌಟ್ ಗೂಂಡಾ ಆಕ್ಟ್ ಎನ್ಫೋರ್ಸ್ಮೆಂಟ್, ಅದರ ಅಡಿಯಲ್ಲಿ ನಾನು ಚಲಾಯಿಸಿರುವಂತ ಆದೇಶ ಏನಿದೆ ಆ ಆದೇಶದ ಸಮರ್ಪಕತೆ ಎಷ್ಟಿದೆ ಅನ್ನೋದು ಸಲಹಾ ಮಂಡಳಿ ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿ ಇರುತ್ತೆ. ಅಡ್ವೈಸರಿ ಬೋರ್ಡ್ ಅಂತ ಹೇಳ್ತೀವಿ. ಅದರಲ್ಲಿ ವೆಟ್ಟಿಂಗ್ ಮಾಡ್ತಾರೆ, ಅಂದ್ರೆ ಇದು ಸರಿ ಇದೆಯೋ ಇಲ್ಲೋ ಅಂತ. ಸೊ ಆಗ ಸಂಬಂಧಪಟ್ಟ ಆರೋಪಿಗಳು ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ಚಾನ್ಸ್ ಅನ್ನ ಕೊಡ್ಲಾಗುತ್ತೆ, ಅವ್ರದ್ದು ಏನಿದೆ ಅನ್ನೋದು ಪ್ರೆಸೆಂಟ್ ಮಾಡ್ತಾರೆ. ಸೊ ಈ 4 ಜನರ ಮೇಲೆ ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿಯಲ್ಲಿ ಕೂಡ ಪೊಲೀಸರು ಕೈಗೊಂಡಿರುವಂತಹ ಕ್ರಮ ಸರಿ ಇದೆ ಅಂತಂದು ಸುಮಾರು 1 ವರ್ಷಗಳ ಕಾಲ ನಮ್ಮ ಆದೇಶವನ್ನ ಜಾರಿ ಮಾಡಬಹುದು ಅನ್ನೋದಾಗಿ ತೀರ್ಪು ನೀಡ್ತಾರೆ. ಸೊ ಇದರಲ್ಲಿ ಜೂನ್ ತಿಂಗಳಲ್ಲಿ ನಾವು ಅವ್ರನ್ನ ಬಂಧನ ಮಾಡಿದ್ದು, ಅಂದ್ರೆ ಮುಂದಿನ ವರ್ಷ ಜೂನ್ ವರೆಗೂ ಅವ್ರನ್ನ ನ್ಯಾಯಿಕ ಬಂಧನದಲ್ಲಿ ಇಡ್ಲಿಕ್ಕೆ ಕೋರ್ಟ್ ಆದೇಶ, ಅಂದ್ರೆ ಸಲಹಾ ಮಂಡಳಿ, ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿ ಆದೇಶ ಕೂಡ ನಮ್ಮ ಒಂದು ಆದೇಶವನ್ನ ಅಪ್ರೂವ್ ಮಾಡಿದ್ದಾರೆ. ಅದೇ ರೀತಿ ಇವರನ್ನ ಭೇಟಿ ಮಾಡುವಂತವ್ರು, ಇವ್ರ ಜೊತೆ ಸಂಪರ್ಕದಲ್ಲಿ ಇಟ್ಕೊಳ್ಳುವಂತವ್ರು, ಮತ್ತೆ ಅವರಿಂದ ಜೈಲ್ ಒಳಗಡೆ ಇದ್ದು ಏನಾದ್ರು ಸೂಚನೆಗಳು ತಗೊಂಡಿದ್ದೀವಿ, ಅದೇ ರೀತಿ ಕ್ರಮಗಳು ಕೈಗೊಳ್ಳುವಂಥದ್ದು, ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಅಂತ ಅವರೆಲ್ಲರ ಮೇಲೂ ಕೂಡ ವಾಚ್ ಇಟ್ಟಾಗುತ್ತೆ. ಮತ್ತೆ ಇನ್ನೂ ಹೆಚ್ಚುವರಿಯಾಗಿ ಕೆಲವ್ರ ಮೇಲೆ ನಾವು ಗೂಂಡಾ ಆಕ್ಟ್ ಅನ್ನು ಜಾರಿ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಪೇಪರ್ ವರ್ಕ್ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತೆ ಯಾರು ಈ ಮಾದಕ ವಸ್ತುಗಳು ಮಾರಾಟ ಇರ್ಬೋದು ಅಥವಾ ಹ್ಯಾಬಿಚುವಲ್ ಕನ್ಸಂಪ್ಷನ್ ಇರ್ಬೋದು, ಅದರಲ್ಲಿ ಟ್ರೇಡಿಂಗ್ ಮಾಡುವಂಥದ್ದು ಅಂತ ಸಹಕರಿಸುವಂಥದ್ದು, ಅವ್ರ ಮೇಲೆ ಈಗಾಗಲೇ ನಾವು ಒಟ್ಟು 18 ಜನರ ಮೇಲೆ ಗಡೀಪಾರ ಆದೇಶ ಮಾಡಿದ್ದೀವಿ. ಅಷ್ಟಾಗಿ ಇನ್ನೂ ಯಾರು ಆಕ್ಟಿವ್ ಆಗಿದ್ದಾರೆ. ಮತ್ತೆ ರೀಸೆಂಟ್ ಟೈಮ್ಸ್ ಅಲ್ಲಿ ಗಾಜಾ ಫ್ಯಾಕ್ಷನ್ ಕೇಸಸ್ ಆಗಿದೆ, ಮಲ್ಟಿಪಲ್ ನಂಬರ್ ಆಫ್ ಕೇಸಸ್ ಆಗಿದೆ. ಅವ್ರ ಮೇಲೆ ಒಂದು 20PS ಅಂತ ಒಂದು ಕಾಯ್ದೆ ಇದೆ.
ಅಂದ್ರೆ ಈ ಗೂಂಡಾ ಆಕ್ಟಿಗೆ ಪ್ಯಾರಲಲ್ ಇರುವಂತ ಕಾಯ್ದೆ ಅದು. ನಾರ್ಕೋಟಿಕ್ ಡ್ರಗ್ಸ್ ಅಲ್ಲಿ ಯಾರು ಡೀಲ್ ಮಾಡ್ತಾರೆ, ಯಾರು ಅದರಲ್ಲಿ ಆರೋಪಿಗಳಿರ್ತಾರೆ ಅವ್ರ ಮೇಲೆ ಜಾರಿ ಮಾಡಬೇಕು. ಅದನ್ನು ಕೂಡ ನಾವು ಕೆಲವ್ರ ಮೇಲೆ ಜಾರಿ ಮಾಡಿ ಈಗಾಗಲೇ ಕ್ರಮ ಕೈಗೊಳ್ತಾ ಇದ್ವಿ. ಅದೇ ರೀತಿ ಈ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳು, ಕಾನೂನು ಬಾಹಿರ ಕೃತ್ಯಗಳು, ಅದೇ ರೀತಿ ಈಗಾಗಲೇ 83 ಗಡಿಪಾರ ಆದೇಶ ಏನಾಗಿತ್ತು, ಅದು ಹೆಚ್ಚು ರೌಡಿ ಶೀಟರ್ಸ್ ಮತ್ತೆ ಯಾರು ಕೊಲೆ ಪ್ರಯತ್ನದ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಇತ್ತು. ಉಳಿದಂತೆ ರಾಬರಿ, ಡೆಕಾಯಿಟಿ, ಆಮೇಲೆ NDPS ಸೇರಿದಂತೆ ಇನ್ನು ಬೇರೆ ಬೇರೆ ರೀತಿ ಆರ್ಗನೈಸ್ ಕ್ರೈಮ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋರ ಮೇಲೆ ಕೂಡ ನಾವು ಗಡಿಪಾರ ಆದೇಶವನ್ನ ಈಗಾಗಲೇ ಮಾಡಬೇಕಂತ ನಿರ್ಧರಿಸಿದ್ದೀವಿ. ಆದಷ್ಟು ಬೇಗ ಜನರ ಮೇಲೆ ಮಾಡಿ ಅವಳಿ ನಗರವನ್ನ ಅತ್ಯಂತ ಶಾಂತಿಯುತವಾಗಿ ಇಟ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಮಾಡೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಬಹಳಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ. 75 ಜನ